ಹಾಯ್ ನಮಸ್ಕಾರ. ಇದನ್ನ ನಾವು ಕಾರಾಗೃಹಗಳಲ್ಲಿರುವಂತಹ ಕೈದಿಗಳಿಗೆ ದಿನಕೂಲಿ ಎಷ್ಟು ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಭಾರತ ದೇಶದಲ್ಲಿಯೇ ಕರ್ನಾಟಕದಲ್ಲಿ ಕೈದಿಗಳಿಗೆ ಅತಿ ಹೆಚ್ಚು ವೇತನವನ್ನು ನೀಡಲಾಗುತ್ತಿದೆ. ರಾಜ್ಯದಲ್ಲಿ 54 ಜೈಲುಗಳಿದ್ದು 3565 ಕೈದಿಗಳನ್ನು ಒಳಗೊಂಡಿದೆ. ಕರ್ನಾಟಕ ಸರ್ಕಾರ ತನ್ನ 54 ಜೈಲುಗಳಲ್ಲಿರುವ ಕೈದಿಗಳ ಸಂಬಳವನ್ನು ಗಣನೀಯವಾಗಿ ಹೆಚ್ಚಿಸಲು ರಾಜ್ಯ ಗೃಹ ಇಲಾಖೆ ಆದೇಶಿಸಿದೆ. ಜೈಲುಗಳಲ್ಲಿ ಕೈದಿಗಳು ಹೆಚ್ಚಾಗಿ ಮರಗೆಲಸ, ಹಣ್ಣು, ತರಕಾರಿ, ಸಾಬೂನು, ಸ್ಯಾನಿಟೈಸರ್ ಮತ್ತೆ ಬೇಕರಿ ಐಟಮ್ಸ್ಗಳಂತಹ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ. ಗಂಡು ಹೆಣ್ಣು ಭೇದವಿಲ್ಲದೆ ಒಂದೇ ಸಮಾನವಾದ ವೇತನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಕೈದಿಗಳಿಗೆ ನೀಡುತ್ತಿರೋ ವೇತನ ಎಷ್ಟು ಅಂತ ಅಂದ್ರೆ 1 ವರ್ಷದ ಕೈದಿಗಳಿಗೆ 548 ರೂಪಾಯಿಗಳು ಎಂಬಂತೆ ವಾರದ ದಿನ ರಜೆ ಸೇರಿ ತಿಂಗಳಿಗೆ 14,248 ರೂಪಾಯಿಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು 2 ವರ್ಷದ ಕೈದಿಗಳು ಅಂದ್ರೆ ಎಕ್ಸ್ಪೀರಿಯನ್ಸ್ ಹೊಂದಿದ ಕೈದಿಗಳಿಗೆ ಒಂದು ದಿನಕ್ಕೆ 615 ರೂಪಾಯಿಗಳು ಎಂಬಂತೆ ವಾರದ ರಜೆ ಸೇರಿ ತಿಂಗಳಿಗೆ 15,990 ರೂಪಾಯಿಗಳನ್ನು ನೀಡಲಾಗುತ್ತಿದೆ. ಇನ್ನು 3 ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿದ ಕೈದಿಗಳು ಒಂದು ದಿನಕ್ಕೆ 663 ರೂಪಾಯಿಗಳು ಎಂಬಂತೆ ವಾರದ ರಜೆ ಸೇರಿ ತಿಂಗಳಿಗೆ 17,238 ರೂಪಾಯಿಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ಜೈಲು ಆಡಳಿತವು ವಾರಕ್ಕೊಮ್ಮೆ ಅಥವಾ ರಜೆ ದಿನಗಳಲ್ಲಿ ಕೈದಿಗಳಿಗೆ ವೇತನವನ್ನು ಪಾವತಿಸುವುದಿಲ್ಲ. ಕೈದಿಗಳು ತಾವು ಪಡೆದ ವೇತನವನ್ನು ಅರ್ಧ ಭಾಗದಷ್ಟು ಅವರು ವೈಯಕ್ತಿಕ ಖರ್ಚುಗಳಿಗೆ ಬಳಸಿಕೊಳ್ಳಬಹುದು ಅಥವಾ ಅವರಿಗೆ ಪ್ರೀತಿ ಪಾತ್ರರಿಗೆ ಅಥವಾ ಅವ್ರ ಕುಟುಂಬಕ್ಕೆ, ಅವರಿಗೆ ಹತ್ತಿರದ ಸಂಬಂಧಿಕರಿಗೆ ಅವರು ಕಳಿಸಬಹುದು. ಇನ್ನು 50 ಭಾಗದಷ್ಟು ವೇತನವನ್ನು ಅವರು ಬಿಡುಗಡೆ ಆದ ದಿನಗಳಲ್ಲಿ ಕೊಡಲಾಗುತ್ತಿದೆ. ಕೈದಿಗಳ ದಿನಚರಿಯು ರಾಷ್ಟ್ರಗೀತೆ ಆಡಿಸುವುದರ ಮೂಲಕ ಪ್ರಾರಂಭವಾಗುತ್ತದೆ. ಇನ್ನು 7 ಗಂಟೆಗೆ ಅವರಿಗೆ ಟೀ ಬ್ರೇಕ್ ನೀಡಲಾಗುತ್ತದೆ. 7:30ಯಿಂದ 8 ಗಂಟೆಗೆ ಅವರಿಗೆ ತಿಂಡಿಯನ್ನು ಕೊಡಲಾಗುತ್ತದೆ. ಇನ್ನು ಮಧ್ಯಾಹ್ನದ ಊಟವನ್ನು 11:30ಯಿಂದ 12 ಗಂಟೆಗೆ ನೀಡಲಾಗುತ್ತದೆ. ಇನ್ನು ರಾತ್ರಿಯ ಊಟವನ್ನು 4:30ಯಿಂದ 5 ಗಂಟೆಗೆ ನೀಡಲಾಗುತ್ತಿದೆ. 6 ಗಂಟೆಗೆ ತಮ್ಮ ಸೆಲ್ಲಿಗೆ ಕಳುಹಿಸಲಾಗುತ್ತದೆ. ಬೆಳಗ್ಗೆ 6 ಸಂಜೆ 6ರವರೆಗೆ ಈ 12 ಗಂಟೆಗಳ ಒಳಗೆ ಅವರ ಆಟದ ಸಮಯ ಮತ್ತೆ ಕೆಲಸದ ಸಮಯವು ಒಳಗೊಂಡಿರುತ್ತದೆ. ಇದರೊಂದಿಗೆ 9 ಗಂಟೆಯಿಂದ 11 ಗಂಟೆ ಮತ್ತೆ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೂ ಸ್ಟಡಿ ಅವರ್ಸ್ ಅನ್ನು ಕೊಡಲಾಗುತ್ತಿದೆ. ಓದಕ್ಕೆ ಬರಲಿ ಅಥವಾ ಬರದೇ ಇರಲಿ ಅದರ ಅನುಗುಣವಾಗಿ ಅವರಿಗೆ ತರಬೇತಿಯನ್ನು ನೀಡಲಾಗುತ್ತಿದೆ. ಮತ್ತೆ ವಾರಕ್ಕೆ 2 ಬಾರಿ ಕುಟುಂಬದವರು ಮತ್ತೆ ವಕೀಲರ ಬೇಲಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ. ಇಷ್ಟೇ ಮಾಹಿತಿ. ಥ್ಯಾಂಕ್ ಯು.